ಬಂದಿದ್ದಾನೆ ಮಾಡಕ್. ನೋಡಿ ನೋಡಿ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಬೆಳಿಗ್ಗೆ ಇಲ್ಲಿಂದ ಲಾಗ್ ಮಾಡ್ತಿದ್ದೀನಿ. ಈಗ ಬಂದು 8 ಗಂಟೆ ಆಗಿದೆ. ಈಗ ಎದ್ದೀನಿ. ನಮ್ಮ ಪ್ರಿಯಾಂಕ್ ಇಡ್ಲಿ ತಿನ್ನಿಸ್ಬೇಕಲ್ಲ, ಹಾಗಾಗಿ ಅವನು ಎದ್ದು ನಮ್ಮಮ್ಮ ಇಡ್ಲಿ ತಗೊಂಬಂದಿದ್ದಾರೆ. ಇಡ್ಲಿ ತಿನ್ನಿಸ್ಬೇಕು ಅವನಿಗೆ. ಇವತ್ತಿನ ಡೇ ಹೇಗಿರುತ್ತಂತ ತೋರಿಸ್ತೀನಿ. ಇಡ್ಲಿ ತಿಂತಾನೆ. ಇಡ್ಲಿ ನಮ್ಮಮ್ಮ ಎಣ್ಣೆ ಬದನೆಕಾಯಿ ಮಾಡೋಕ್ಕೆ ಇಟ್ಟಿದ್ದಾರೆ. ಬದನೆಕಾಯಿ ನಮ್ಮ ತಂಗಿ ಬಂಡೆ ಒರೆಸಕೊಂತಾಳ. ಗುರಪುಡಿ, ಕೊಬ್ಬರಿ, ಮಸಾಲೆ, ಖಾರ, ಉಪ್ಪು, ಅರಿಶಿನ. ನೋಡಿ ಫ್ರೆಂಡ್ಸ್, ಎಣ್ಣೆ ಬದನೆಕಾಯಿ, ಖಾರ, ಉಪ್ಪು, ಅರಿಶಿನ, ಗುರಪುಡಿ, ಮತ್ತು ಮಸಾಲೆ ಪುಡಿ, ಕೊಬ್ಬರಿ ಪುಡಿ ಹಾಕಿದ್ದಾರೆ. ಇವಾಗ ಇದು ತುಂಬ ಕುಂತಿದ್ದಾಳೆ ಎಣ್ಣೆ ಬದನೆಕಾಯಿ ಮಾಡೋಕ್ಕೆ. ಹೇಗೆ ಮಾಡ್ದ ಅಂತ ನೋಡೋಣ. ತಪ್ಪಡಿ ಬಡಿ ಹೋಗುಣದೆ ಪ್ರೀ ಏಪಿ ಇಲ್ಲ ಅಡ್ಗ ತಪ್ಪಡಿ ಬಿಡು. ಜಡ್ನ ಕಂದ್ಬಿಡಿ. ನೋಡಿ ಎಣ್ಣೆ ಬದನೆಕಾಯಿ ಈ ರೀತಿ ತುಂಬಿದ್ದಾರೆ ಅದರೊಳಗೆಲ್ಲ. ಎಣ್ಣೆ ಬದನೆಕಾಯಿ ಹಾಕೋಕ್ಕೆ ಈರುಳ್ಳಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದಾರೆ, ಮತ್ತು ಟೊಮಾಟೆ ಇದಕ್ಕೆ ಹಾಕೋಕ್ಕೆ. ಇನ್ನು ಉಳ್ಕಿದ ಪುಡಿ ಇರುತ್ತಲ್ವ, ಈ ರೀತಿ ತೆಗೆದಿಟ್ಕೊಂಡಿರ್ತಾರೆ. ಇದೆಲ್ಲ ಬೆನ್ಸಾದ್ಮೇಲೆ ಇದು ಹಾಕ್ತಾರೆ. ಹೇಗೆ ಮಾಡ್ತಾರೆ ನೋಡಿ ಫ್ರೆಂಡ್ಸ್, ರೆಡಿ ಆಗಿದ್ದಾಳೆ. ನಿನ್ನೆ ತಗೊಂಬಂದಿಟ್ಟು ಟಾಪ್ ಹಾಕೊಂಬಿಟ್ಟಾಳ. ಶನಿವಾರ ಹಾಕೋಬೇಡ ನಂಗಲ್ಲ, ಹಾಕೊಂಬಿಟ್ಟಾಳ. ಕಲರ್ ಬೇಸ್ ಕಾಣ್ತತೆ. ಫಸ್ಟ್ ಈರುಳ್ಳಿ ಬೆಳೆಸ್ಕೊಂಡಿದ್ದಾರೆ. ಕೆಂಪುಗಾಗುವಾಗ ಟೊಮೊಟೊ ಹಾಕ್ಕೊಂಡು ಬೆಳೆಸ್ಕೊಳ್ತಿದ್ದಾರೆ. ಪಚ್ಚಾಕ್ ಹೋಗಾಳ. ಇಲ್ಲಿ ಗಂಟೆ ತಗೊಂಡು ಹೋಗ್ತಾನೆ. ಈತ ಮುದೆ ಗಂಟೆ ಬರ್ಸಂಗಲ್ಲ ನೋಡ. ಆತ ಗಂಟೆ ತಗೊಂಬಂದು ಬಾಪ ಬಂದ್ಲಿ ಕಾವೆ. ಕಾಶು ಕಾಶು ಬರ್ತೇನೆ ಅಲ್ಲಿ. ಯಾರ್ದು ಕಾವದು ಬೆಕ್ಕು? ಬ್ಲ್ಯಾಕ್ ಆ್ಯಂಡ್ ವೈಟ್. ಯಾರು ಕಾಗೋದು? ನೋಡಿ ಫ್ರೆಂಡ್ಸ್, ಟಮಾಟೆ ಈರುಳ್ಳಿ ಬೆನ್ಸ್ಕೊಂಡಾದ್ಮೇಲೆ ಬದನೆಕಾಯಿ ಹಾಕಿ ಬೆನ್ಸ್ಕೊಂಡು ಈಗ ನೀರು ಎಷ್ಟು ಬೇಕಷ್ಟು ಕುದಿಯಕ್ಕೆ ಹಾಕ್ತಿದ್ದಾರೆ. ಇಷ್ಟೇ. ಹುಣಸೆ ಹುಳಿ ಹಾಕ್ತಾರ, ಅಂದ್ರೆ ಎಲ್ಲಿಗೆ ನೋದ್ರೆ ಆಡಿಸ್ಬಾರ್ದು ಅಂತೇಳಿ ನಮ್ಮಮ್ಮ ಇವಾಗ ಅಷ್ಟೇ ಅಲ್ಲ ಅಂತೇಳಿ ಹಾಕಿಲ್ಲ. ಕುದಿಲಿದು ನೋಡಿ. ಕಾಲೇಜಿಗೆ ಹೊಂಟ್ಲು ನಮ್ಮ ತಂಗಿ. ಸರ 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 ಇಲ್ಲಿ ಏನೋ ಮಾಡ್ತಾನೆ. ಬಾಯ್ ಕವ್ಯ. ಇಲ್ಲ ಬಾಯ್. ಪ್ಲಾಂಕಿಸ್ ಅಂದ್ ಕೊಡಕಿ ಜಲ್ದಿ ಹೋಗು. ಅದಕ್ಕೆ ಎಣ್ಣೆ ಇಟ್ಕೊಂಬ. ಇದಾಗೈತಾ ಸಣ್ಣಗೆ ಅದು ಇಡ್ಕ. ತಿನ್ಸಾ ನೋಡಿ ಫ್ರೆಂಡ್ಸ್, ಎಣ್ಣೆ ಬದನೆಕಾಯಿ ರೆಡಿ ಆಗಿದೆ. ಆವಾಗಲೇ ರೆಡಿ ಆಗಿತ್ತು. ಆಫ್ ಮಾಡಾಳ ಅಮ್ಮ. ನಾನು ಸ್ನಾನ ಮಾಡಿ ಈಗ ಊಟಕ್ಕೆ ಬಂದೆ ಅಲ್ವಾ. ನೋಡಿ ಎಣ್ಣೆ ಬದನೆಕಾಯಿ
ಮತ್ತು ರೊಟ್ಟಿ ಸುಡು ರೊಟ್ಟಿ ಬದನೆಕಾಯಿ ತಿನ್ನೋದೆ. ಹಾಯ್ ಫ್ರೆಂಡ್ಸ್, ಈಗ ಟಿಫನ್ ಮಾಡಿದ್ನಲ್ವ, ನಾವು ಅಮ್ಮನ ಸ್ನಾನ ಮಾಡಿ ಇವತ್ತು ಶನಿವಾರವಲ್ಲ ಗುಡಿಗೆ ಹೋಗಿದ್ದಾರೆ ನನ್ನ ಮಗನ ಕರ್ಕೊಂಡು. ಇನ್ನು ಅವ್ರ ಬರ್ತಡೆಗೆಲ್ಲ ನನ್ನ ಬಟ್ಟೆ ಇದ್ದಾವೆ, ಬಟ್ಟೆ ಒಗೆದು ಬಿಡ್ತೀನಿ, ಬಟ್ಟೆ ಒಗೆದು ಕಾಣ್ತೀನಿ. ಅವರು ಅಲ್ಲೇ ಪಾತ್ರೆ ವಾಶ್ ಮಾಡಿದ್ದಾರೆ, ನಾನು ಬಟ್ಟೆ ವಾಶ್ ಮಾಡೋಣ ಅಂತಂದೇಳಿ. ಅದಕ್ಕೆ ಅವನು ಹೋಗ್ಯಾನಲ್ವ, ಅವ್ನ ಕೈಯನ್ನು ಬಿಡಲ್ಲ, ಹಾಗಾಗಿ ಅವ್ರು ಬರೋವರೆಗೆಲ್ಲ ನಾನು ಬಟ್ಟೆ ವಾಶ್ ಮಾಡಿಬಿಡ್ತೀನಿ, ವಾಶ್ ಮಾಡಿ ಕಾಣ್ತೀನಿ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಬದನೆಕಾಯಿ ಉಣಲ್ಲ, ಅಂದರೆ ಅವ್ರಿಗೆ ಯಾಕೆ ಬರಲ್ಲ, ಹಾಗಾಗಿ ನಮ್ಮಮ್ಮ ಅತ್ಯಾಸ ಮಾಡ್ತಿದ್ದಾರೆ. ಅವ್ರಿಗೆ ಟೊಮಟೊ ಪಲ್ಯ ಮಾಡ್ಕೊಡೋಣ ಅಂತೇಳಿ ಟೊಮಟೊ ಪಲ್ಯ ಮಾಡ್ತಿದ್ದೀನಿ, ಮೆಂತ್ಯ ಪಲ್ಯ ಹಾಕಿ ಟೊಮಟೊ ಪಲ್ಯ ಮಾಡ್ತಿದ್ದೀನಿ. ಏನು ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಟೊಮಟೆ ಮತ್ತು ಮೆಂತ್ಯ ಪಲ್ಯ, ಬೆಳ್ಳುಳ್ಳಿ ಹಾಕಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಟೊಮಟೊ ಪಲ್ಯ ಬೆನೆ ಹಾಕಿಟ್ಟಿದ್ದೀನಿ ನೋಡಿ. ಖಾರ, ಅರಿಶಿನ ಪುಡಿ ಮತ್ತು ಮಸಾಲ ಹಾಕಿ ಒಂದು ಸ್ವಲ್ಪ ಕೊಬ್ಬರಿ ಹಾಕಿದ್ದೀನಿ, ಹೀಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಆಯ್ತು, ಇಷ್ಟೇ ಇದು. ನೀರೇನು ಹಾಕಿಲ್ಲ ನಾನು, ಅದೇ ಹುಳಿ ನೀರು ಬಿಟ್ಕೊಳ್ತಿದೆ. ಇಷ್ಟು ಗಟ್ಟಿ ಇದ್ದರೆ ಚೆನ್ನಾಗಿದ್ದು. ಆಯ್ತು, ನಮ್ಮಮ್ಮ ಊಟ ಮಾಡ್ತಾರೆ. ಹಾಯ್ ಫ್ರೆಂಡ್ಸ್, ಈವ್ನಿಂಗ್ಲಿಂದ ಲಾಸ್ಟ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಚಹಾ ಮಾಡಕ್ಕೆ ಇಟ್ಟಿದ್ದೀನಿ. ಖಾರ ಮಂಡಾಳ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಖಾರ ಮಂಡಾಳ ಅಮ್ಮ ಮೊನ್ನೆ ಮಾಡಿದ್ರಂತೆ, ಹಾಗಾಗಿ ನಾನು ಬೆಳ್ಳುಳ್ಳಿ ಸುಲ್ಕೊಂಬಿಟ್ಟಿದ್ದೆ. ಹೋಗ್ಲಿ ಬಿಡ ಅಂತ ಸುಮ್ಮನೆ ಅದೇ. ಇನ್ನೇನಂದರೆ ಏನಿಲ್ಲ, ಊರಿಗೆ ಹೋಗ್ಬೇಕಿತ್ತು ನಾಳೆ ಎಲ್ಲ ನಾಡ್ದೆ ನಾನು. ಮತ್ತು ನಮ್ಮ ತಂಗಿ ಬರ್ತಡೇ ಇದೆ ಡಿಸೆಂಬರ್ 19, ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಹೋಗೋಕ್ಕಾಗಲ್ಲ ಅಂತೇನಿಲ್ಲ, ಫ್ರೆಂಡ್ನವರಪ್ಪ ಅವೆಲ್ಲ ಫುಲ್ ಖರಾಬ್ ಆಗ್ಬಿಟ್ರೆ ಅಂತಲೇ ಹೇಳ್ಬೋದು. ಬಾ ಅಂತಲೇ ಹೇಳ್ತಿದ್ದಾರೆ. ಅಂದರೆ ಅವ್ರಿಗೆ ಟೈಮ್ ಸ್ಪೆಂಡ್ ಆಗ್ತಿಲ್ಲ, ಹಾಗಾಗಿ ಬೆಳಿಗ್ಗೆನೂ ಡ್ಯೂಟಿ ಮಾಡ್ತಾರೆ ಮತ್ತು ನೈಟೇ ಡ್ಯೂಟಿ ಮಾಡ್ತಿದ್ದಾರೆ. ಅವ್ರಿಗೆ ಒಬ್ರಿಗೆ ಇರೋಕ್ಕಾಗ್ತಿಲ್ಲ, ಹಾಗಾಗಿ ಬಾ ಅಂತಿದ್ದಾರೆ. ಬಂದಿಲ್ಲ ಅಂದ್ರೆ ನಾಳೆ ಬಂದು ಕರ್ಕೊಂಬರ್ತೀನಿ ಅಂತ ಹೇಳ್ಯಾರ. ನಾನು ಹೇಳಿದ್ದೀನಿ ಕಾಯಿನ್ ಬರ್ತಾರೆ ಅಂತ ಬರ್ತೀನಿ ಅಂತ. ಅವ್ರು ಸುಮ್ಮನೆ ಹ್ಞೂ ಅಂದಾರ, ಬಟ್ ಅವ್ರು ನಾಳೆ ಪಕ್ಕ ಬರ್ತಾರೆ ಅಂದ್ಕೊಂಡಿದ್ದೀನಿ. ಇನ್ನು ನಾವು ನಾಳೆ ಬೇರೆ ಕಡೆ ಹೋಗೋ ಪ್ಲ್ಯಾನಿಂಗ್ ಐತೆ, ನೋಡ್ಬೇಕು ಹೆಂಗೆ ಆಗುತ್ತಂತ. ನಮ್ಮ ತಮ್ಮನೂ ಬರ್ತಡೇ ಮುಗಿಸ್ಕೊಂಬರಂತ ತಗೊಮ್ಮೆ ಅಲ್ಲೇ ಅಂತ ಹೇಳಿದ. ಮತ್ತು ಇವರು ಹ್ಞೂ ಅಂದಾರ, ಏನು ಮಾಡ್ತಾರೆ ಗೊತ್ತಿಲ್ಲ. ನಾಳೆ ಸಂಡೇ ಅಲ್ವಾ, ಬಂದರೆ ಬರ್ಬೋದು, ಏನು ಮಾಡ್ತಾರೆ ಗೊತ್ತಿಲ್ಲ. ಅಂದರೆ ಅವ್ರಿಗೆ ಟೈಮ್ ಹೋಗ್ತಿಲ್ಲ, ಹಾಗಾಗಿ ನಾವಿದ್ದಾಗ ಬೆಳಿಗ್ಗೆ ಡ್ಯೂಟಿ ಮಾಡ್ತಿದ್ರು ಬರ್ತಿದ್ರು. ಇವಾಗ ನಾವು ನಿಲ್ಲಲ್ಲ, ನೈಟ್ ಊಟ ಹೋಗ್ತಿದ್ದಾರೆ, ಮನೆಗೆ ಟೈಮ್ ಕಳಿಸಿಲ್ಲ ಅಂತೇಳಿ. ಹಾಗಾಗಿ ನೋಡ್ಬೇಕು ಹೆಂಗಾಗುತ್ತೆ ಅಂತೇಳಿ. ಇನ್ನು ಚಹಾ ಮಾಡಕ್ಕೆ ಇಟ್ಟಿದ್ದೀನಿ, ಮಂಡಾಳಿದಾವಂತೆ ತಿನ್ಕೋಬೇಕು. ನನ್ನ ಮಗ ಬಂದ, ಇನ್ನು ಜಡೆ ಊಟ ಹಾಕೊಂಡಿಲ್ಲ ಫ್ರೆಂಡ್ಸ್. ಮೊನ್ನೆ ಇಲ್ಲಿ ನಮ್ಮ ಮನೆಗೆ ಬಂದ್ರೆ ಫುಲ್ ಸೋಮವಾರ ಆಗ್ಬಿಡ್ತೀನಿ, ಏನು ಮಾಡ್ಕೊಳಲ್ಲ. ಅಲ್ಲೇನಿದ್ರೆ ಪ್ರಿಯಾಂಕರಪ್ಪ ಬೈತಾರ, ಜಡೆ ಗಿಡಕ್ಕೆ ನೀಟಾಗಿ ಇರತ್ತಂದೇಳಿ. ಹಂಗಾಗಿ ಬೆಳಿಗ್ಗೆ ಹಾಕೊಂತೀನಿ, ಸಾಯಂಕಾಲ ಹಾಕೋಣಲ್ಲ. ಬೆಳಿಗ್ಗೆ ಹಾಕೊಂಡಿಲ್ಲ ಅಂದ್ರೆ ಸಾಯಂಕಾಲ ಹಾಕೊಂತೀನಿ. ಇಲ್ಲ ಅಂತ ನಾನು ನಿನ್ನೆ ಹಾಕೊಂಡಿದ್ದೆ, ನಿನ್ನ ಹಾಕೊಂಡಿಲ್ಲ. ಇವಾಗ ಅಮ್ಮ ಬರ್ತಾರ, ನಮ್ಮ ಅಮ್ಮ ಬರ್ತಾರಲ್ಲ, ಬಂದ್ಮೇಲೆ ಹಾಕ್ಸ್ಕೊಂತೀನಿ. ನಮ್ಮ ತಂಗಿ ಬನ್ನಿ ಫ್ರೆಂಡ್ಸ್, ಖಾರ ಮಂಡಾಳ ತಿನ್ನೋಣ. ಅಮ್ಮ ಮಾಡಿದ್ದಾರೆ ಅವಲ್ಲಿ. ಏನೇನು ಹಾಕಿದ್ರೆ ಇವು ಖಾರ ಬುಂದಿ ಅಂತಾರೆ, ಅವು ಹಾಕಿದ್ದಾರೆ. ಖಾರ ಮಂಡಾಳ ಮಾಡಿದ್ದಾರೆ, ಇವೇ ತಿನ್ನೋದೀಗ. ಮಗ ಊಟ ತಿಂತಿದ್ದಾನೆ. ತಂಗಿ ಫೋನ್ ನೋಡ್ತಿದ್ದಾಳೆ. ಬನ್ನಿ ಫ್ರೆಂಡ್ಸ್, ಚಹಾ ಕುಡಿಯೋಣ. ಚಹಾ ನಮ್ಮ ತಂಗಿ ಬಿಸ್ಕೆಟ್ ತಾನು ಕುಂತು ಬಿಡ್ತಾ. ಬಾಯಿ ನೋಡು, ಬಾಯಿ ಗುಡ್ಡೆ. ಕಾವ್ಯ ಅದ ಐತಾ. ಹಾಗೆ ನೆಕ್ಸ್ಟ್ ಡೇ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಈ ಲಾಗ್ ಫುಲ್ಲು ಶಾರ್ಟ್ ಆಗುತ್ತೆ ಅಂತಂದೇಳಿ, ಹಾಗಾಗಿ ನೆಕ್ಸ್ಟ್ ಡೇ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಇದು ನೈಟ್ ಲಾಗ್ ಆಗಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಬೆಳಿಗ್ಗೆ ಸ್ನಾನ ಮಾಡಿಬಿಟ್ಟಿದ್ವಿ. ಇವತ್ತು ಹುಣಿವೆ ಐತಲ್ವ, ನಮ್ಮ ಮನೆ ದೇವ್ರಿಗೆ ಹೋಗ್ಕೊಂತೀವಿ. ನಾವು ಅಮ್ಮ ಹೋಗೋಣ ಅಂದ್ರೆ ಹೊಂಟೀವಿ. ಇನ್ನು ನಮ್ಮ ತಂಗಿ ನಾಳೆ ಏನೋ ಇಂಟರ್ನಲ್ ಎಕ್ಸಾಮ್ ಇದಾವಂತೆ, ಲ್ಯಾಬ್ ಇದೆ ಅಂತ ಹಾಕಿದ್ದು, ಹಾಗಾಗಿ ಬರ್ತಿಲ್ಲ. ಆಕೆ ಅಲ್ಲಿ ಬಂಡೆ ಬಸ್ತಿದ್ದಾಳೆ. ನಾನಿನ್ನು ತಲೆ ಸ್ನಾನ ಮಾಡಿದ್ದೀನಿ. ಟಿಫನ್ಗೆ ಇವಾಗ ಏನೋ ತಿಂದೋಗ್ಬೇಕು, ಅಲ್ಲೇನು ಮಧ್ಯಾಹ್ನ ಹಂಗೆ ಊಟ ಇರುತ್ತೆ, ಈಗೇನೇನು ತಿಂದೋಗ್ಬೇಕಲ್ಲ ಅಂತೇಳಿ ಸಡನ್ನಾಗಿ ನೆನಪಾಗೋದು ಉಪ್ಪಿಟ್ಟಲ್ವ, ಉಪ್ಪಿಟ್ಟು ಮಾಡ್ತಿದ್ದೀನಿ. ನಮ್ಮಮ್ಮ ಸ್ನಾನ ಮಾಡ್ಕೊಳ್ಳೋ, ಪ್ರಿಯಾಂಶ್ ಹೊರಗಡೆ ಅದನ್ನು. ಇನ್ನು ನಾನು ರೆಡಿ ಆಗಬೇಕು, ಉಪ್ಪಿಟ್ಟು ತಿಂದು ರೆಡಿ ಆಗ್ತೀನಿ. ಮಾಡೋಕ್ಕಿಟ್ಟಿದ್ದೀನಿ ಫ್ರೆಂಡ್ಸ್, ಇನ್ನು ನೀರು ಕಾಸೋಕ್ಕಿಟ್ಟಿವಿ. ಇನ್ನು ಕೆಲಸ ಇದೆ, ರೆಡಿ ಆಗಬೇಕು. ಬೆಳಿಗ್ಗೆ ಸ್ನಾನ ಆಗಿಬಿಟ್ಟಿದೆ ಇವತ್ತು. ಹಾಗೆ ಫ್ರೆಂಡ್ಸ್, ಅಲ್ಲಿ ಹೋಗೋದನ್ನ ಕಾಣ್ತೀನಿ. ನೋಡಿ, ಹೊಂಟೀವಿ.
ಬಂದಿಲ್ಲ ನೋಡಿ ರೆಡಿ ಆಗಿ ಹೊಂಟೀವಿ ಗುಡಿಗೆ. ಪ್ರೀ ಬಾಯ್ ನೋಡಿ ಎಲ್ಲರೂ ಹೊಂಟೀವಿ ನೋಡಿ ಬಸ್ಸಲ್ಲಿ ಕುಂತೀವಿ. ಪ್ರಿಯಾಂಶ್ ಕೂತಾನ, ಅಮ್ಮ ಕುಂತಾಳ. ಬೆಳಿಗ್ಗೆ ಎದ್ದು ನೋಡಿ ನಮ್ಮ ಪ್ರಿಯಾಂಶ್ ಬಸ್ನಾಗ ಕುಂತೀವಿ. ಬಸ್ ಹೋಗ್ತಿಲ್ಲ, ಅಲ್ಲಿ ಬರೋ ಬಸ್ಗಳೆಲ್ಲ ಓಕೆ ಫ್ರೆಂಡ್ಸ್, ಹುಣ್ಣಿಮೆ ಇತ್ತಲ್ವ, ಹಾಗಾಗಿ ಹುಲಿಗೆಮ್ಗೆ ಹೋಗ್ತಿದ್ವಿ. ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುತ್ತೆ. ಹುಲಿಗೆಮ್ಮ ಅಂದರೆ ಕೊಪ್ಪಳ ಡಿಸ್ಟಿಕ್ಕಲ್ಲಿ ಬರುತ್ತೆ, ನಮ್ಮ ಮನೆ ದೇವರು. ಹಾಗಾಗಿ ಹುಣ್ಣಿಮೆ ಇತ್ತಲ್ವ, ಹೋಗ್ಬೇಕಂತ ಬಾಗಿನಾಯ್ತು ಹೋಗಿದ್ವಿ. ಹಾಗಾಗಿ ಹೋಗ್ಬೇಕಂತ ಹೋಗ್ತೀವಿ. ಅಂದರೆ ನಾವು ವರ್ಷ ಹೋಗ್ತೀವಿ, ವರ್ಷ ಒಂದೇ ಹೋಗ್ತೀವಿ. ಯಾವಾಗ ಹೋಗ್ತೀವಿ ಅಂತ ನಾನು ತೋರಿಸ್ತೀನಿ. ಹೋಗಿ ಒಂದು 4 days 3 days ಇದ್ದು ಬರ್ತೀವಿ. ಅವಾಗ ಹೋಗ್ತೀವಲ್ವ, ಈಗ ಸುಮ್ಮನೆ ಜಸ್ಟ್ ಹೋಗಿ ಕಾಯಿ ಹೊಡ್ಸ್ಕೊಂಬರೋದಷ್ಟೇ. ಹಾಗೆ ಮೊನ್ನೆ ಹನುಮಾನ್ ಜಯಂತಿ ಇತ್ತಲ್ವ, ಹಾಗೆ ಆಂಜನೇಯದ್ರ ಬೆಟ್ಟ ಇದೆ ಅಲ್ವ, ಆನೆಗುಂದಿ ಮೇಲೇ ಹೋಗ್ಬೇಕು ಅಲ್ಲಿಗೆ. ಹಾಗೆ ಹೋಗ್ತಿದ್ವಲ್ವ, ಆಂಜನೇಯದ್ರ ಬೆಟ್ಟ ರೋಡಲ್ಲಿ ಇದು ಏನು ಹನುಮಾನ್ ಜಯಂತಿ ಇತ್ತಲ್ವ, ಅವತ್ತು ಫುಲ್ಲು ಎಲ್ಲ ರೋಡಿಗೆಲ್ಲ ಇದು ಕೇಸರಿ ಕಲರ್ ಈ ಥರ ಎಲ್ಲ ಕಟ್ಟಿ ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ, ಅದು ನೋಡೋಕ್ಕೆ ಚೆನ್ನಾಗಿತ್ತು. ಹಾಗೆ ನೋಡಿ ಬಂತು ನೋಡಿ ಆಂಜನೇಯದ್ರ ಬೆಟ್ಟ. ಇನ್ನು ನೈಟು ಎಲ್ಲ ನಾವು ವೀಡಿಯೋಸ್ ಬೇರೆ ಹೋಗಿದ್ದೆಲ್ಲ ಬಿಟ್ಟಿದ್ರಲ್ವ, ನೋಡಿದ್ವಿ, ಚೆನ್ನಾಗಿ ಕಾಣ್ತಿತ್ತು. ನಾನು ಅದನ್ನು ನೋಡೋಕೆ ಇಲ್ಲ ಫ್ರೆಂಡ್ಸ್, ನಾನು ವೀಡಿಯೋ ನೋಡೋಕೊಂತೀನಿ. ಆಮೇಲೆ ಸ್ವಲ್ಪ ಮುಂದೆ ನೋಡಿ ಅಂದ್ಕೊಳಕೊಂತೀನಿ, ಅಯ್ಯೋ ವೀಡಿಯೋ ನಾನು ಫೋಟೋ ಬಿಟ್ಟಿದ್ರಲ್ಲ ನೋಡೋಣ ಅಂತ, ಅಯ್ಯೋ ನೋಡಲೇ ಇಲ್ಲಲ್ಲ ಅಂತ. ಆದ್ರೂ ಕೂಡ ಮತ್ತೆ ಬರುವಾಗ ಅದೇ ರೋಡ್ ಮೇಲೆ ಬಂದ್ವಲ್ವ, ಅವಾಗ ನೋಡಿದೆ ನಾನು. ಹೋಗುವಾಗ ಫುಲ್ಲು ರಶ್ ಇತ್ತು ಫ್ರೆಂಡ್ಸ್, ಎಲ್ಲ ನೋಡಿ ರಶ್. ಅಂದರೆ ಮೊನ್ನೆನೇ ಆಯ್ತಲ್ವ ಹನುಮಾನ್ ಜಯಂತಿ. ಹನುಮಾನ್ ಜಯಂತಿ ಆಗಿ 2 daysಗೆ ನಾವು ಹೋಗಿ ಕುಂತಿದ್ದು. ಹಾಗಾಗಿ ಫುಲ್ಲು ರಶ್ ಇತ್ತು. ಮಾಲೆ ಹಾಕಿದವರು ಎಲ್ಲ ಇರ್ತಾರಲ್ವ, ಹನುಮಾನ್ ಮಾಲೆ, ಅವರೂ ಜಾಸ್ತಿ ಇದ್ದರು. ಇನ್ನು ಬೇರೆ ಅದ್ರಾಗ ಸಂಡೇ ಬೇರೆ ಅಲ್ವಾ, ಬೇರೆ ಕಡೆಯಿಂದ ಊರಿಗೂಟ ಏನೋ ಊರ್ಲಿಂದ ಕೂಡ ಬಂದಿದ್ದರು. ಫುಲ್ಲು ರಶ್ ಇತ್ತು. ಇನ್ನು ನೋಡಿ ಇದೆ ನೋಡಿ, ಇನ್ನು ನಾವು ಹೋಗಿನ ಫ್ರೆಂಡ್ಸ್ ಒಂದು 2-3 ಟೈಮ್ ಆದರೂ ಹೋಗಿನಿ ನಾನು ಮೇಲ್ಗಡೆ. ಅಂದರೆ ನನಗೆ ಹೋದರೆ ಆಗಲ್ಲ ಫ್ರೆಂಡ್ಸ್, ಏನಂದರೆ ಕಾಲು ನೋವು ಬಂದುಬಿಡ್ತಾವೆ ನನಗೆ, ಎಲ್ಲ ಕಾಲು ನೋವು ಆದಂಗೆ ಆಗ್ಬಿಡ್ತಾವೆ. ಬಟ್ ಇವಾಗ C-section ಆದಾಗಲಿಂದ ನಾನು ಹೋಗೇ ಇಲ್ಲ. ಅಮ್ಮನೂ ಈಗ ಒಂದು ಸ್ವಲ್ಪ ದಿವಸ ಬೇಡ, ಒಂದು 3-4 ವರ್ಷ ತನಕ, ಯಾಕಂದರೆ ಮೇಲೆ ಇರಬೇಕಲ್ಲ, ಬೇಡ ಅಂತಂದೇಳಿ ಹೋಗೇ ಇಲ್ಲ. ಹೋಗ್ಬೇಕಂತಾನೆ ಒಂದು ಸ್ವಲ್ಪ ದಿವಸ ಆಮೇಲೆ ಹೋಗ್ಬೇಕು. ಹೋಗ್ತಾ ನೋಡೋಣ, ಆ ದೇವ್ರು ಯಾವಾಗ ಕರ್ಕೊಂತ ಅವಾಗ ಹೋಗ್ಬೇಕು ನಾವು. ಆತನ ಏನು ಅಪ್ಪಣೆ ಆದಮೇಲೆ ಅಲ್ವಾ ನಾವು ಹೋಗೋಕ್ಕಾಗೋದು, ನಾವು ಹೋಗ್ಬೇಕಂದಾಗ ಆಗಲ್ಲ, ಅದು ಅವರೇ ಕರ್ಕೊಂಡಾಗ ನಾವು ಹೋಗ್ಬೇಕಾಗುತ್ತೆ. ಇನ್ನು ಆ ಕಡೆ ಈ ಕಡೆ ಎಲ್ಲ ಫುಲ್ಲು ರಶ್ ಇತ್ತು, ಗಾಡಿ ತಗೊಳಕ್ಕಿಲ್ಲ, ಅದಕ್ಕೆ ಬಸ್ ನಿಂತಿತ್ತಲ್ಲಿ. ಫುಲ್ಲು ರಶ್ ಅಂದರೆ ಫ್ರೆಂಡ್ಸು, ಅಂದರೆ ಗಲಾಟೆ ಇತ್ತಲ್ವ, ಅಂದರೆ ಜಯಂತಿ ಇತ್ತಲ್ವ, ಮತ್ತು ಜಾಸ್ತಿ ಜನನೂ ಬಂದಿದ್ರಲ್ವ, ಹಾಗಾಗಿ ಫುಲ್ಲು ರಶ್ ಇತ್ತು. ಹಾಗಾಗಿ ನಾನು ಇನ್ನು ಯಾವಾಗ ಹೋಗ್ತೀನೋ ಅಂತಂದೇಳಿ ಹಾಗೆ ಬಸ್ ಕೂಡ ನಿಂತಿತ್ತಲ್ಲ, ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಲ್ಲಿನ. ಇನ್ನು ಹಾಗೆ ಹೋಗ್ತಾ ಇನ್ನು ಹುಲಿಗೆಮ್ಮ ಟೆಂಪಲ್ ಕೂಡ ಬಂತು ಫ್ರೆಂಡ್ಸ್. ಇನ್ನು ಅಲ್ಲಿ ಇಳಿದು ಇನ್ನು ಮುಂದೆ ಹೋಗ್ತಾ ಫುಲ್ ಗಲಾಟೆ ಇರುತ್ತೆ ಅಂತಂದೇಳಿ, ಯಾಕೋ ಇಲ್ಲೇ ಊರು ಹೊರಗೆ ನಿಲ್ಲಿಸ್ಬಿಟ್ರು ಬಸ್. ಹಾಗಾಗಿ ಇಲ್ಲೇನಿಂದ ಅಲ್ಲಿಗೆ ನಡ್ಕೊಂತ ಹೋಗ್ಬೇಕಾಯ್ತು. ಇಲ್ಲಾಂದರೆ ಗುಡಿ ಸ್ವಲ್ಪ ಮುಂದೆ ಹಂಗೆ ನಿಲ್ಲಿಸ್ತಿದ್ರೆ ಸ್ವಲ್ಪ ಇರುತ್ತೆ ನಡೆಯೋದು. ಇದಪ್ಪ ಫುಲ್ಲು ಹೊರಗಡೆ ನಿಲ್ಲಿಸ್ಬಿಟ್ರು. ಇನ್ನು ನಡ್ಕೊಂತ ಹೋಗ್ತಿದ್ವಿ. ಇನ್ನು ಅಲ್ಲೊಂದ್ಮೇಲೆ ಗಲಾಟೆ ಇರುತ್ತಂತ ಇಲ್ಲೇ ಕಾಯಿ ತಗೊಂತ ಹೋಗ್ತಿದ್ವಿ. ಇನ್ನು ನಾನು ಹುಟ್ಟಿದಲ್ಲಿಂದ ಈ ಥರ ಗಲಾಟೆ ಯಾವಾಗ ನೋಡಿಲ್ಲ ಫ್ರೆಂಡ್ಸ್, ಅಷ್ಟು ಗಲಾಟೆ ಅಂದರೆ ಅಷ್ಟು ಗಲಾಟೆ. ಇನ್ನು ನಾವು ಗುಡಿಗೆ ಹೋಗಿದ್ದೆ ವೇಸ್ಟ್ ಆಯ್ತು ಅಂದ್ಕೊಂಡ್ಬಿಡೋದು. ಯಾಕಂದರೆ ಅತ್ತಾಗ ದರ್ಶನನೇ ಆಗಿಲ್ಲ, ಇತ್ತಾಗ ಊಟನೂ ಸಿಗಲಿಲ್ಲ ನಮಗೆ. ಯಾಕಂದರೆ ದರ್ಶನ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಗ್ರೀನ್ ಕಲರ್ ಹಾಕಿದ, ಇಲ್ಲಿಂದ ಅಲ್ಲಿ ಒಳಗೆ ಅಲ್ಲಿ ಹೋಗ್ಬೇಕು, ಅಷ್ಟು ಫುಲ್ಲು ರಶ್ ಇದೆ. ಇನ್ನು ಇಲ್ಲೇ ನೋಡಿ ಇಲ್ಲೆಲ್ಲ ಇದ್ದಾರಲ್ವ, ಇಲ್ಲೇ ಅಲ್ಲಿ ಕಾಯಿ ಹೊಡಿತಿದ್ದಾರಲ್ವ, ಇಲ್ಲೇ ಕಾಯಿ ಹೊಡೆದು ಇಲ್ಲೇ ಎಲ್ಲ ನಮಸ್ಕಾರ ಮಾಡ್ಕೊಂಡು ಹೊಂಟುಬಿಟ್ರು. ಇನ್ನು ನಮ್ಮ ಜೊತೆಗೆ ಬಂದವ್ರು ಕೂಡ ಎಲ್ಲ ಹಂಗೆ ಮಾಡ್ತಿದ್ರು. ಇನ್ನು ನಾವು ನಮ್ಮ ಪ್ರಿಯಾಂಶಿಂಗ್ ಕರ್ಕೊಂಡು ಹೋಗೋದು ಮಾತ್ರ ಆಗೋದಿಲ್ಲ. ಅಂದರೆ ನಾವು ಯಾವಾಗಲೂ ಬರ್ತಿರ್ತೀವಿ, ನಮ್ಮ ಮನೆ ದೇವರು ಅಲ್ವಾ, ಯಾವಾಗಲೂ ಬರ್ತಿರ್ತೀವಿ. ಹಾಗಾಗಿ ಹೋಗ್ಲಿ ಬಿಡು ಅಮ್ಮನೋ, ಹೋಗ್ಲಿ ಬಿಡು ಅಂತಂದ್ರೆ, ಹಾಗಾಗಿ ಅದು ಸುಮ್ಮನೆ ವೇಸ್ಟ್ ಅಂತಲೇ ಹೇಳ್ಬೋದು. ದೇವರು ಏನು ದರ್ಶನನೇ ಸಿಗಲಿಲ್ಲ. ದೇವ್ರ ದರ್ಶನ ಸಿಗ್ಬೇಕುಟ ಪುಣ್ಯ ಮಾಡಿರ್ಬೇಕಂತಾರಲ್ವ, ಹಾಗಾಗಿ ಏನು ಪಾಪ ಮಾಡಿದ್ದೀವಪ್ಪ ಅನ್ನಂಗೆ ಆಯ್ತು ಅಷ್ಟೇ. ಹೋಗಿ ಬಂದುಬಿಟ್ವಿ. ಇನ್ನು ಊಟಕ್ಕೆ ಹೋಗಿ ಊಟನೂ ಸಿಗಲಿಲ್ಲ ಫ್ರೆಂಡ್ಸ್. ಅಂದರೆ ನಿಂತು ಸಾಕಾಯಿತು. 1 ತಾಸು ಕುಂತೀವಿ, ಬಿಸಿಲು ಫುಲ್ಲು. ನಮ್ಮ ಫ್ರೆಂಡ್ಸ್ ಇನ್ನು ಅಳತ್ತಿದ್ದ. ಹಾಗಾಗಿ ಇನ್ನೇನು ಒಳಗೆ ಕರಿತಿದ್ದಾರೆ, ಏನು ಅಮ್ಮ ವಿಡಿಯೋ ಮಾಡಲಿಲ್ಲ ಫ್ರೆಂಡ್ಸ್. ಕೂದಲ ಎಳ್ಕೊಂಡು ಅಮ್ಮ ಆಗಲ್ಲಟ ನಾನು ಬರಲ್ಲ ಅಂತೇಳಿ ಸರಿ ಬಂತಂದೇಳಿ ಮತ್ತೆ ಹೋಟ್ಲಾಗ ತಿನ್ಕೊಂಡು ಬಂದುಬಿಟ್ಟಿವಿ.
ಏನೇನೋ ಸಾಕಾಗ್ಬಿಟ್ಟಿತ್ತು ನಿಜ್ಜಲ್ಲ ನುಟ್ಟದಿಂದ ಇಷ್ಟು ಯಾವತ್ತು ನೋಡಿದ್ದಿಲ್ಲ ನಾನು ನೆನ್ಸ್ಕೊಂಬಿಟ್ಟೆ ಇಷ್ಟು ಯಾವತ್ತೂ ಇದ್ದೇ ಇಲ್ಲಲ್ಲ ಅಂತಂದೇಳಿ. ಇನ್ನೊಂದು ಇಲ್ಲಿ ಏನು ನಡೀತಿದೆ ಅಲ್ವಾ, ಇಲ್ಲಿ ಏನೋ ತಲೆ ಮೇಲೆ ಇದು ಇರುತ್ತಲ್ವ ದೀಪ ಹಚ್ಚವು ನೀಲಾಂಜನ ಅಂತಾರಲ್ವ, ಅದು ಇಟ್ಕೊಂಡು ಕೊಡೆ ಇಟ್ಕೊಂಡು ಅದೇನೋ ಮಾಡ್ತಿದ್ರು. ವಿಡಿಯೋ ಮಾಡೋಕ್ಕೂ ಇಲ್ಲ, ಅಲ್ಲಿ ಊಟಕ್ಕೆ ನೋಡ್ತಾರಂತ ನಾವು ಅಲ್ಲೋಗಿ ಕುಂತಿ ಪಾಪ ಎಲ್ಲರೂ ಕೆಲವು ಮಂದಿ ಎಲ್ಲ ಬಾಕ್ಸ್ ತಂದಿದ್ರು. ಬಟ್ ನಮ್ಮವರು ಒಂದು 4-5 ಮಂದಿ ಬಂದಿದ್ರು. ಅವರು ಹುಡುಗನ ಕಟ್ಕೊಂಡು ಏನೋತಿ ಇಲ್ಲಿ ಊಟ ಮಾಡುವ ಅಂದ್ರೆ ನಾನಿದು ದೇವ್ರ ಹತ್ರ ಯಾವಾಗ ಸಿಗುತ್ತೆ ಪ್ರಸಾದ ಅಂತಂದೇಳಿ ನಾನು ಅವ್ರು ಅಂದರೆ ನೋಡಿ ಪಾಪ ದೇವ್ರ ಹತ್ರ ಕರೆದಿದ್ದಾರೆ. ನಾನು ಏನು ಸಕ್ಕಂತಲ್ಲ, ಪಾಪ ದೇವ್ರ ಪ್ರಸಾದ ಯಾವಾಗ ಸಿಗುತ್ತೆ ಇರಲಿ, ಮತ್ತು ಅವ್ರು ಎಷ್ಟು ತಂದಿರ್ತಾರೆ ಅಂತ ನಾನು ಹಂಗನ್ ಬೇಡ ತಗರಿ ನಾನು ಅಲ್ಲಿ ಊಟ ಮಾಡ್ತೀನಿ ಅಂತಂದು ಅಂದೆ. ಆಮೇಲೆ ಅಲ್ಲಿನೂ ಸಿಗಲಿಲ್ಲ ಫ್ರೆಂಡ್ಸ್, ಅಷ್ಟು ಫುಲ್ ರಶ್, ಕೂದಲ ಹಿಡ್ಕೊಂಡು ಒಳಗೆ ಕರಿತಿದ್ದಾರೆ. ಅಮ್ಮ ನಾನು ಬರಲ್ಲ ಅಂತೇಳಿ ಬಂದ್ಬಿಟ್ಟು ಆಮೇಲೆ ನಾವು ಹೋಗಿದ್ವಲ್ವ ಎಲ್ಲರೂ ಹೋಟೆಲ್ ತಿನ್ಕೊಂಡು ಬಂದ್ಬಿಟ್ವಿ. ಅಮ್ಮ ಅಂದ್ಲು, ನೀನು ಅವ್ರು ಕರೆದ್ರು ನೋಡು, ಅವ್ರು ಅಂದರೆ ದಡಮ್ಮವ್ರು ಹಂಗಿರ್ತಾರಲ್ಲ, ಕರೆದ್ರು ನೋಡು ಊಟ ಮಾಡೋದು ಬಿಟ್ಟು ಪಾಪ ಹುಡುಗ ಊಟ ಮಾಡಿಸ್ತಿದ್ದಿ ಅಂದರೆ ಇರ್ಲಿ ಬಿಡ್ಬಿ ಅವ್ರು ಎಷ್ಟು ತಂದಿರ್ತಾರೆ ಏನೋ ನಾವು ಹಂಗೆ ಹೋಗ್ಬಾರ್ದು ಅಂತ ಅಂದೆ. ಒಬ್ಬಾಕಿಗೆ ಏನು ಆತಿತ್ತು, ಏನು ಎಷ್ಟು ಒಬ್ಬಾಕಿಗೆ ಅಷ್ಟು ಜಾಸ್ತಿ ತಲ್ಲಾರ್ದಂಗಿರ್ತಾರೆ ಹಂಗಂದ್ರೆ ಇರ್ಲಿ ಬಿಡು ಅಂತಂದು ಅಂದ್ಕೊಂಡು ನಾವು ಸುಮ್ಮನೆ ಮುಂದೆ ಬಂದ್ಬಿಟ್ಟಿವಿ. ಇನ್ನು ಬಸ್ಸಲ್ಲಿ ಬಂದ್ವಿ ಫ್ರೆಂಡ್ಸ್. ಅಲ್ಲಿ ಬಸ್ ಕಂಡಕ್ಟರ್ ಹೇಳ್ತಿದ್ದ ಗಂಗೋತ್ತಿಂದ ಹುಲಿಗೆ ಬಸ್ 57 ಬಸ್ ಬಿಟ್ಟಿದ್ರಂತೆ, ಒಂದು ಬಸ್ ಖಾಲಿ ಇಲ್ಲ ಅಂದ್ರೆ ಅಷ್ಟು ಫುಲ್ಲು ರಶ್. ಅದ್ರಾಗ ಸಂಡೇ ಬೇರೆ ಬಂದ್ಬಿಟ್ಟಿದೆ ಉಣಿವಿ, ಅದ್ರಾಗ ಇದೇನು ಹಂಪಿ ಉಣಿವಂತೆ, ಹಾಗಾಗಿ ಹಂಪಿಗೆ ಹೋಗೋರು ಜಾಸ್ತಿ ಮತ್ತು ಇಲ್ಲಿ ಹುಲಿಗೆ ಬರೋರು ಜಾಸ್ತಿ. ಅದರ ಫ್ರೀ ಬಸ್ ಆಗಲಿಂದ ಬರೀ ಊರು ಹೋಗೋರೆ ಅದಾರಲ್ವ, ಹಾಗಾಗಿ ಫುಲ್ ರಶ್ ಅಂದರೆ ರಶ್. ನಮ್ಮ ಪುಣ್ಯಕ್ಕೆ ಯಾವಾಗಲೂ ಹಂಗೆ ಬಸ್ಸಿಗೆ ಹೋದ ತಕ್ಷಣ ಸೀಟ್ ಸಿಗ್ತಿದ್ವು, ಅದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಪ್ರಿಯನ್ ಎತ್ಕೊಂಡು ನಿಲ್ಲಕ್ಕಂತ ಆಗಲ್ಲ ಫ್ರೆಂಡ್ಸ್. ಅದ್ರಾಗ ನನಗೆ ಮೊದಲೆಲ್ಲ ವಾಮಿಟ್ ಆಗ್ತಿದ್ದಿಲ್ಲ, ಈಗ ಎದಕ್ಕೂ ವಾಮಿಟ್ ಅಂದ ಬಸ್ಸಲ್ಲಿ ಸ್ವಲ್ಪ ಏನಂಗೆ ಗಾಳಿ ಸೀಟಿಗೆ ಕುಂತಿಲ್ಲ ಅಂದರೆ ವಾಮಿಟ್ ಆಗುತ್ತೆ. ಅಪ್ಪ ನನ್ನ ಬಸ್ಸಿನ ಫಜಿತಿ ಬೇಡ ಮಂಗಾಗ್ಬಿಡುತ್ತೆ. ಹೆಂಗೆ ದೇವ್ರ ಪುಣ್ಯಕ್ಕೆ ಹೋದಲ್ಲೆಲ್ಲ ನನಗೆ ಏನು ಕಿಟಕಿ ಸೀಟ್ ಸಿಕ್ತಿತ್ತು, ಕುಂತ ಆರಾಮಾಗಿ ಬರ್ತಿದ್ದೆ. ಅಮ್ಮ ಬಸ್ಸಲ್ಲಿ ಅಂತೂ ಸಾಕಾಗ್ಬಿಟ್ಟಿತ್ತು ಫ್ರೆಂಡ್ಸ್, ಎಷ್ಟಿತ್ತು. ಅವರು ಕಂಡಕ್ಟ್ರ್ ಹೇಳ್ತಿದ್ರು 57 ಬಸ್ ಬಿಟ್ಟಿವಿ, ಅಷ್ಟು ಬಿಟ್ರೂ ಹುಲಿಯಮ್ಮ ಕಮ್ಮಿ ನೋಡು ಹಂಗೆಲ್ಲ ಹೇಳ್ತಿದ್ರು. ಅಂದರೆ ಹೇಳ್ತಾರಲ್ವ ಆ ಥರ ಎಲ್ಲ ಹೇಳ್ತಿದ್ರೆ. ಅಂದರೆ ಅಷ್ಟು ಬಸ್ ಇದ್ದಾವೆ ಆದ್ರೂ ಇಷ್ಟು ಜನಸಂಖ್ಯೆ ಅಷ್ಟಿದೆ, ಫುಲ್ಲು ಜನಸಂಖ್ಯೆ ಫ್ರೆಂಡ್ಸ್. ಯಪ್ಪ ನಾನು ಯಾವತ್ತೂ ನೋಡಿದ್ದಿಲ್ಲ ಇಷ್ಟು ರಶ್. ಅಂದರೆ ಸುಮ್ಮನೆ ನಾವು ಬಸ್ಸಲ್ಲಿ ತಿರುಗಾಡೋದಂಗೆ ಐತಿತ್ತಾಗ, ದೇವ್ರ ದರ್ಶನನೂ ಮಾಡಲಿಲ್ಲ, ಇತ್ತಾಗ ಊಟನೂ ಸಿಗಲಿಲ್ಲ. ಸುಮ್ಮನೆ ಬಸ್ಸಲ್ಲಿ ಹೋಗಿ ಸುಮ್ಮನೆ ಹಿಂಗೆ ಅಲ್ಲಿ ದೇವ್ರಿಗೆ ಹೋಗಿ ಪಮ್ಮಂಗೆ ಅಲ್ಲಿ ದೇವ್ರ ತಲ್ಲ ಹೋಗಿ ಹಿಂಗೆ ಮತ್ತೆ ವಾಪಸ್ ಬಂದುಬಿಟ್ಟಿವಿ. ಒಂಥರ ಏನು ನಗು ಬರ್ತಿತ್ತು. ಹೋಗ್ಲಿ ಬಿಡು, ಅಂದರೆ ಹೇಳ್ತಾರಲ್ವ ದೇವ್ರದ್ದು ದರ್ಶನ ಪಡಿಬೇಕಂದ್ರೂ ಪುಣ್ಯ ಮಾಡಿರಬೇಕು, ಪುಣ್ಯ ಇದ್ದರೆ ಮಾತ್ರ ದೇವ್ರ ದರ್ಶನ ಸಿಗುತ್ತೆ ಅಂತ ಹೇಳ್ತಾರಲ್ವ. ನಾವು ಏನೋ ಒಂಥರ ಮನಸ್ಸಿನ ಒಂಥರ ಬೇಜಾರಾದಂಗೆ ಆಯಿತು, ಸಿಗಲಿಲ್ಲಲ್ಲ ಅಂತ. ಅಮ್ಮನೂ ಯಾವಾಗಲೂ ಬರ್ತಿರ್ತೀವಲ್ವ, ನಾವೇನು ಇದೇ ಬರ್ಲಾರ್ದಂಗೆ ಏನದೀವ ನಮ್ಮ ಮನೆದೇ ಯಾವಾಗ ಬರ್ತಿರ್ತೀವಿ. ಫುಲ್ ರಶ್ ಇದೆ, ಅಂದರೆ ಕ್ಯೂ ನಿಂತಿದ್ರೆ ದರ್ಶನ ಸಿಕ್ತಿತ್ತು, ಬಟ್ ನಾವು ನಿಂದಿರಲಿಲ್ಲಲ್ಲ ಹುಡುಗೋಸ್ಕರ ಅಂತ, ಹಾಗಾಗಿ ಸುಮ್ಮನೆ ಬಂದುಬಿಟ್ಟಿವಿ. ಇಷ್ಟೇ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ವಿಡಿಯೋ ನೋಡೋ ತಕ್ಷಣ ನಿಮಗೇನು ಅನಿಸಿತ್ತು ಕಮೆಂಟ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡಿ, ಹೊಸ ಯೂಟ್ಯೂಬರ್ಸ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.